ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ಇದು ವಸುದೇವ ಕುಟುಂಬ ಸೀರಿಯಲ್ನ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದ್ಮ ಅವ್ರು ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಹುಡುಕ್ತಾ ಇರ್ತಾರೆ. ಆಗ ಗೀತಾ ಮತ್ತೆ ಕುಮಾರನು ಒಂದೊಂದ್ ಕಡೆ ಹುಡುಕ್ತಾ ಇರ್ತಾರೆ. ಆಗ ಕುಮಾರ ಎಲ್ಲ ಕಡೆ ಹುಡುಕ್ತೆ ಅತ್ತೆ ಸಿಗ್ತಾನೆ ಇಲ್ಲ ಅಂತ ಹೇಳ್ತಾನೆ. ಆಗ ಗೀತಾ, ನಂಗೂ ಗೊತ್ತಾಗ್ತಾ ಇಲ್ಲ ಮಾವ, ಅಮ್ಮ ಯಾವತ್ತೂ ಈ ತರ ಮಾಡಿಲ್ಲ. ಒಂದ್ ವೇಳೆ ಅಮ್ಮ ಆ ಮನೆಗೆ ಹೋಗಿರ್ಬೋದು, ಪಕ್ಕ ಅಲ್ಲೇ ಹೋಗಿರ್ತಾರೆ, ಬನ್ನಿ ಅಲ್ಲಿ ಹುಡ್ಕೋಣ ಅಂತ ಹೇಳ್ತಾಳೆ. ಆದ್ರೆ ಅಲ್ಲಿ ಹೋಗಿ ಹುಡುಕ್ತಾರೆ, ಅಲ್ಲೂ ಸಿಗೋದಿಲ್ಲ. ಹಾಗೆ ಹುಡುಕ್ತಾ ಹುಡುಕ್ತಾ ಗೀತಾ, ಅಲ್ಲ ಆ ಸ್ವಾತಿನ್ ಮಾತಾಡ್ಸೋಕೆ ಅಂತ ಏನಾದ್ರೂ ಹೋದ್ರಾ, ರೆಸಾರ್ಟ್ ಹತ್ರ ಹೋಗಿ ಒಂದ್ಸಲ ಚೆಕ್ ಮಾಡೋಣ ಮಾವ ಅಂತ ಹೇಳ್ತಾಳೆ. ಕುಮಾರ, ಮೊದ್ಲು ನಾವ್ ಇಲ್ಲೇ ಎಲ್ಲಾದ್ರೂ ಇದಾರ ಅಂತ ಚೆಕ್ ಮಾಡೋಣ, ಆಮೇಲೆ ರೆಸಾರ್ಟ್ ಹತ್ರ ಹೋಗೋಣ ಅಂತ ಹೇಳ್ತಿರ್ತಾನೆ. ಹಾಗೆ ಹುಡುಕ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅವ್ರ ಮುಂದ್ಗಡೆನೆ ಬಂದು ಕಾರ್ ನಿಂತ್ಕೊಳ್ಳುತ್ತೆ. ಅದು ವಂಶಿ ಕಾರು. ವಂಶಿ ಅವ್ರ ಅಮ್ಮನ್ನ ಕರ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಬರ್ತಾ ಇರ್ತಾನೆ. ಅದನ್ನ ನೋಡಿ ಗೀತಾ ಅವ್ರ ಅಮ್ಮನ ಹತ್ರ ಓಡಿ ಬಂದು, ಅಮ್ಮ ಇಷ್ಟೊತ್ತು ನೀನ್ ಎಲ್ಲಿ ಹೋಗಿದ್ದೆ, ನೀನ್ ಯಾಕೆ ಇವ್ರ ಜೊತೆ ಬರ್ತಿದೀಯಾ ಅಂತ ಕೇಳ್ತಾಳೆ. ಆಗ ವಂಶಿ, ಅವರು ವಾಕಿಂಗ್ ಹೋಗಿದ್ರು, ಹಾಗೆ ಬರ್ತಾ ಸಿಕ್ಕಿದ್ರು, ಕರ್ಕೊಂಬಂದೆ ಅಂತ ಹೇಳ್ತಾನೆ. ಆಗ ಕುಮಾರ, ಅತ್ತೆ ಇಷ್ಟೊತ್ತಲ್ಲಿ ವಾಕಿಂಗ್ ಹೋಗಿದ್ರಾ ಅಂತಾನೆ. ಆಗ ಗೀತಾ, ನಮಗೊಂದ್ ಮಾತ್ ಹೇಳ್ಬಿಟ್ಟು ಹೋಗೋದಲ್ವಾ ಅಮ್ಮ, ನಾವ್ ಅವಾಗಿಂದ ನಿಮ್ನ ಹುಚ್ಚರ ತರ ಎಲ್ಲಾ ಕಡೆ ಹುಡುಕ್ತಾ ಇದೀವಿ ಅಂತ ಕೂಗಾಡ್ತಾ ಇರ್ತಾಳೆ. ಆಗ ವಂಶಿ, ಗೀತಾ ಅವರೇ ಒಂದ್ ಸ್ವಲ್ಪ ಆರಾಮಾಗಿರಿ, ಏನೋ ಮನ್ಸಿಗೆ ಬೇಜಾರಾಗಿರುತ್ತೆ, ಅದಕ್ಕೆ ವಾಕಿಂಗ್ ಹೋಗಿರ್ತಾರೆ, ಸ್ವಲ್ಪ ಆರಾಮಾಗಿ ಇರೋಕ್ ಬಿಡಿ ಅವ್ರನ್ನ, ಯಾಕೆ ಈ ತರ ಮಾತಾಡ್ತಾ ಇದೀರಾ, ಬೇರೆ ಕಾರಲ್ಲಿ ಕೂತ್ಕೊಳ್ಳಿ ಹೋಗೋಣ ಅಂತ ಹೇಳ್ತಾನೆ. ಆಗ ಗೀತಾ ಕೋಪ ಮಾಡ್ಕೊಂಡು, ಏನು ಬೇಡ, ನಾವ್ ನಡ್ಕೊಂಡೇ ಹೋಗ್ತೀವಿ ಅಮ್ಮ, ಬಾ ಅಮ್ಮ ಅಂತ ಕರೀತಾಳೆ. ಕುಮಾರ ಅವಳನ್ನ ತಡೆದು, ಸ್ವಲ್ಪ ಸಮಾಧಾನವಾಗಿ ಮಾತಾಡು ಗೀತಾ, ಯಾಕೆ ಈಗ ಕಿರ್ಚಾಡ್ತಾ ಇದೀಯಾ, ಸುಮ್ನಿರು ಅಂತ ಹೇಳ್ತಾನೆ. ಆಗ ಗೀತಾ, ಇಲ್ಲ ಮಾವ ನಿಮ್ಗೆ ಗೊತ್ತಾಗಲ್ಲ, ನಾವು ಮೊದ್ಲು ಮನೆಗೆ ಹೋಗೋಣ, ನೀನ್ ಬಾಮ್ಮ ಅಂತ ಹೇಳ್ತಾಳೆ. ಹಾಗೆ ಕಾರಿಂದ ಅವ್ರ ಅಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ವಂಶಿ ಕೂಡ ಕಾರ್ ಇಳಿದು ಗೀತಾ ಹತ್ರ, ನಿಮ್ಮಮ್ಮ ಯಾಕೆ ಇಷ್ಟೊತ್ತಲ್ಲಿ ವಾಕಿಂಗ್ ಹೋಗಿದ್ರು ಅಂತ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿ ಗೀತಾ ಅವ್ರೆ, ಮನೇಲಿ ಸಿಗದೆ ಇರೋ ನೆಮ್ಮದಿನ ಹುಡ್ಕೊಂಡು ಹೋಗಿರ್ಬೋದು, ಈಗ್ಲಾದ್ರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನು ಸ್ವಾತಿಗೆ ವಂಶಿ ಮಾರನೇ ದಿನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾನೆ. ಒಂದು ವಿಷಯನ ಹೇಳಿದ್ರೆ ಎಮೋಷನಲ್ ಆಗಿ ತಗೋಬಾರ್ದು, ಪ್ರಾಕ್ಟಿಕಲ್ ಆಗಿ ಇರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇನ್ನು ಬೇಗ ಪ್ಯಾಕ್ ಮಾಡಿ ಬೆಂಗಳೂರಿಗೆ ಬಾ ಅಂತ ಹೇಳ್ತಾನೆ. ಆಗ ಸ್ವಾತಿ ಏನೋ ಆಸೆ ಇಟ್ಕೊಂಡು ಊರಿಗೆ ಬಂದಿದೆ, ಈಗ ಖಾಲಿ ಕೈಯಲ್ಲಿ ಮೋಸ ಮಾಡಿಸ್ಕೊಂಡು ಹೋಗಿ ಮನ್ಸಲ್ಲಿ ಬೆಂಕಿ ಇಟ್ಕೊಂಡು ನಾನು ವಾಪಸ್ ಬರಲ್ಲ, ನೀವು ಬೇಕಾದ್ರೆ ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವನ ಜೊತೆ ವಾದ ಮಾಡ್ತಾ ಇರ್ತಾಳೆ. ಆಗ ಅವಳ ಫೋನ್ಗೆ ನಿತಿನಿಂದ ಮೆಸೇಜ್ ಬರುತ್ತೆ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಬೇಗ ದೇವಸ್ಥಾನದ ಹತ್ರ ಬನ್ನಿ ಅಂತ ಮೆಸೇಜ್ ಮಾಡಿರ್ತಾನೆ. ಆಗ ಸ್ವಾತಿ ಹೋಗ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.